ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕೋಚ್ ಹರ್ಷ. ಇವತ್ತು ಒಂದು ಟಾಪಿಕ್ ಬಗ್ಗೆ ನಾನು ಮಾತಾಡ್ಬೇಕು ಅನ್ಕೊಂಡಿದ್ದೀನಿ. ಏನಂದ್ರೆ ಎಲ್ಲರಿಗೂ ಒಂದು ಇರುತ್ತೆ ಮೈಂಡಲ್ಲಿ, ಐ ವಿಶ್ ಮೈ ಲೈಫ್ ವಾಸ್ ಲೈಕ್ ಸಮಥಿಂಗ್ ಅಂತ. ಅಂದ್ರೆ ವಿ ಆರ್ ಆಲ್ವೇಸ್ ವಾಂಟಿಂಗ್ ಸಮಥಿಂಗ್. ನಮ್ಮ ಹತ್ರ ಏನೋ ಇದೆ, ಅದನ್ನ ಬಿಟ್ಬಿಟ್ಟು ಇನ್ನೊಂದು ಏನೋ ಒಂಚೂರು ಸಿಕ್ಕರೆ ಚೆನ್ನಾಗಿರುತ್ತೆ ಅನ್ನೋದಿರುತ್ತೆ. ಅದೇನಂದ್ರೆ ಮೇ ಬಿ ಹೆಲ್ತ್ ಆಗಿರ್ಬೋದು, ವೆಲ್ತ್ ಆಗಿರ್ಬೋದು, ಒಂದು ಒಳ್ಳೆ ರಿಲೇಶನ್ಶಿಪ್ ಆಗಿರ್ಬೋದು, ಅಥವಾ ಕರಿಯರ್ ಅಲ್ಲಿ ಪ್ರೊಫೆಷನಲಿ ಸಕ್ಸಸ್ ಆಗಿರ್ಬೋದು. ಇದು ಯಾವುದನ್ನೇ ನಾವು ಚೇಸ್ ಮಾಡ್ತಾ ಇದ್ರು ಕೂಡ ವಿ ಆಲ್ವೇಸ್ ಹ್ಯಾವ್ ಸಮಥಿಂಗ್ ಟು ಲುಕ್ ಫಾರ್ವರ್ಡ್ ಟು. ಅದನ್ನ ನಾವು ಹಿಂಬಾಲಿಸ್ತಾನೆ ಇರ್ತೀವಿ, ಕರೆಕ್ಟ್? ಸೊ ಈ ಪ್ರಾಸೆಸ್ ಇದೆಯಲ್ಲ, ಏನೋ ಒಂದು ಹುಡ್ಕೋದು ಅಥವಾ ಏನೋ ಒಂದನ್ನ ಪಡ್ಕೋಬೇಕು ಅನ್ನೋ ಒಂದು ಪ್ರಾಸೆಸ್ ಇದೆಯಲ್ಲ, ಆ ಪ್ರಾಸೆಸ್ ಅಲ್ಲಿ ಸಮ್ ಪೀಪಲ್ ಆರ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಸಮ್ ಪೀಪಲ್ ಆರ್ ನಾಟ್ ಸೋ ಹ್ಯಾಪಿ, ಆರ್ ಎಲ್ಸ್ ಅದನ್ನ ಸ್ಯಾಡ್ ಅಂತಲೂ ಕೂಡ ಹೇಳ್ಬೋದು. ಹೆಂಗೆ ಅಂದರೆ, ಹ್ಯಾಪಿ ಪೀಪಲ್ನು ಲೈಕ್ ವೆನ್ ದೇ ಆರ್ ಚೇಸಿಂಗ್ ಸಮಥಿಂಗ್, ವೆನ್ ದೇ ವಾಂಟ್ ಸಮಥಿಂಗ್ ಅಂತಂದರೆ ದೇ ಆರ್ ವೆರಿ ಎನರ್ಜೆಟಿಕ್, ಸಖತ್ ಹೋಪ್ಫುಲ್ ಆಗಿರ್ತಾರೆ. ಅದ್ರ ಬಗ್ಗೆ ಒಂದು ಖುಷಿ ಇರುತ್ತೆ ಅವ್ರಿಗೆ. ಏನಾದರೂ ಒಂದು ನೆನೆಸ್ಕೊಂಡ್ರೆ ನನಗೆ ಇದು ಬೇಕು ಅಂತ ಸಿಕ್ಕರೆ ಚೆನ್ನಾಗಿರುತ್ತಲ್ವಾ ಅಂತ ಒಂದು ಹೋಪ್ಫುಲ್ ಆಟಿಟ್ಯೂಡ್ ಇರುತ್ತೆ. ದೇ ಆರ್ ಆಲ್ವೇಸ್ ಸ್ಮೈಲಿಂಗ್, ದೇ ಆರ್ ವೆರಿ ಲೈಟ್ ಗೋಯಿಂಗ್. ಅವ್ರು ಸಿಕ್ಕಾಪಟ್ಟೆ ಕೈಂಡ್ ಇರ್ತಾರೆ, ವೆನ್ ದೇ ಮೀಟ್ ಪೀಪಲ್ ಇನ್ ಸರ್ಟನ್ ಸರ್ಕಮ್ಸ್ಟಾನ್ಸಸ್. ಸೊ ಈ ಥರದ್ದೆಲ್ಲ ಬಿಹೇವಿಯರ್ ಅವರಲ್ಲಿ ಕಾಣಿಸ್ತಾ ಇರುತ್ತೆ. ಆ್ಯಂಡ್ ದ ಅದರ್ ಸೆಟ್ ಆಫ್ ಪೀಪಲ್, ಮೋಸ್ಟ್ ಆಫ್ ದ ಪೀಪಲ್ ಎಲ್ಲ ಏನಂದ್ರೆ, ಏನೋ ಒಂದು ವಿಷಯ ನಮ್ಗೆ ಬೇಕು ಅಂತ ಆಸೆ ಆದರೆ ಅದು ನಮ್ಮ ಹತ್ರ ಆ ಕ್ಷಣದಲ್ಲಿ ಇರಲ್ವಲ್ಲ, ಇರಲ್ಲ ಅನ್ನೋ ಫೀಲಿಂಗ್ ಮೇಲೆನೆ ಜಾಸ್ತಿ ಗಮನ ಕೊಡ್ತಾರೆ. ಮೀನಿಂಗ್ ದೇ ಸ್ಟಾರ್ಟ್ ಫೀಲಿಂಗ್ ಸೋ ಬ್ಯಾಡ್. ನಮ್ಮ ಹತ್ರ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು, ಇವಾಗಿಲ್ಲ. ಆ್ಯಂಡ್ ಅದರಿಂದ ಒಂದು ಆಂಗ್ಸೈಟಿ ಕ್ರಿಯೇಟ್ ಆಗುತ್ತೆ, ಅದರಿಂದ ಒಂದು ಫಿಯರ್ ಕ್ರಿಯೇಟ್ ಆಗುತ್ತೆ, ಆಂಗರ್ ಕ್ರಿಯೇಟ್ ಆಗುತ್ತೆ. ಈ ಥರ ಡಿಫ್ರೆಂಟ್ ಕೈಂಡ್ಸ್ ಆಫ್ ನೆಗೆಟಿವ್ ಫೀಲಿಂಗ್ಸ್ನ ಮೋಸ್ಟ್ ಆಫ್ ದ ಪೀಪಲ್ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಸೊ ಇದು ಹೆಂಗಾಗತ್ತೆ ಅಂದರೆ, ಇವೆಂಚುಯಲಿ ಗೋಯಿಂಗ್ ಫಾರ್ವರ್ಡ್, ಲೈಕ್ ಆಫ್ಟರ್ ಸಮ್ ಡೇಸ್ ವಿ ಅಬ್ಸರ್ವ್ ದಟ್ ಯಾರು ಖುಷಿಯಾಗಿರ್ತಾರಲ್ಲ ಅವರಿಗೆ ಅನ್ಕೊಂಡಿದ್ದೆಲ್ಲ ತಾನಾಗೆ ಸಿಗ್ತಾ ಹೋಗುತ್ತೆ. ಆ್ಯಂಡ್ ವಿ ಫೀಲ್ ಲೈಕ್ ದೇ ಆರ್ ವೆರಿ ಲಕ್ಕಿ. ಅವ್ರು ಏನು ಮಾಡ್ತಾ ಇದಾರೆ, ಅವರಿಗೆಲ್ಲ ಆರಾಮಾಗಿ ಅದಾಗೆ ಬರ್ತಾ ಇದೆಯಲ್ಲ, ಅವ್ರೇನು ಕಷ್ಟಪಟ್ಟಿದ್ದಾರೆ, ಈ ಥರ ಎಲ್ಲ ಮಾತಾಡ್ಕೊಳ್ಳೋದು ತುಂಬಾನೇ ಸಹಜ. ಆ್ಯಂಡ್ ಕಷ್ಟಪಡ್ತಾ ಇರೋರು, ಅಯ್ಯೋ ನಾವು ಎಷ್ಟು ಕಷ್ಟಪಟ್ಟರು ಕಷ್ಟನೇ ಪಡ್ತಾ ಇರಬೇಕು, ಏನು ದೇವ್ರು ನಮಗೇನು ಹೆಲ್ಪೇ ಮಾಡೋದಿಲ್ವಾ, ಈ ಥರ ಎಲ್ಲ ಮಾತಾಡ್ತಾರೆ. ಅಥವಾ ಶ್ರೀಮಂತರಾಗ್ತಿರ್ತಾರೆ, ಬಡವರಾಗೇ ಇರ್ತಾರೆ, ಎಲ್ಲ ಕಷ್ಟ ನಮಗೆ ಬರುತ್ತೆ. ಈ ಥರ ಏನೋ ಒಂದು ಸಮ್ ವರ್ಷನ್ ಆಫ್ ದಟ್ ಸ್ಟೋರಿ ವಿ ಆರ್ ಆಲ್ವೇಸ್ ಟೆಲ್ಲಿಂಗ್ ಟು ಅವರ್ ಸೆಲ್ಫ್. ಓಕೆ, ಸೊ ಈ ಎಲ್ಲ ವಿಷಯ ಸಿಗ್ತಾ ಇರತ್ತಲ್ಲ, ಅಥವಾ ಎಲ್ಲ ವಸ್ತುಗಳು ಸಿಗ್ತಾ ಇರತ್ತೆ, ಅಥವಾ ಆಲ್ ಗುಡ್ ಥಿಂಗ್ಸ್ ಹ್ಯಾಪನ್ ಟು ಸಮ್ ಪೀಪಲ್ ಅಂತ ಹೇಳಿದ್ರೆ, ಅವರಿಗೂ ಮತ್ತೆ ಈ ಸ್ಯಾಡ್ ಪೀಪಲ್ಗೂ ಏನು ಡಿಫ್ರೆನ್ಸ್ ಅಂತ ನಾವು ನೋಡಿದ್ರೆ, ದಿಸ್ ಹ್ಯಾಪಿ ಪೀಪಲ್ ಆರ್ ವರ್ಕಿಂಗ್ ವಿತ್ ಲೈಫ್ ಇನ್ ಎ ಪ್ಲೇನ್ ಕಾಲ್ಡ್ ಕ್ರಿಯೇಟಿವ್ ಪ್ಲೇನ್. ಓಕೆ, ಸ್ಯಾಡ್ ಪೀಪಲ್ ಆರ್ ವರ್ಕಿಂಗ್ ಇನ್ ಸರ್ವೈವಲ್ ಮೋಡ್. ಸೊ ಎರಡು ಥರ ಬರುತ್ತೆ. ದ ಎಕ್ಸ್ಪ್ರೆಷನ್ ಆಫ್ ಲೈಫ್ ಅಂತ ಹೇಳಿದ್ರೆ, ಲೈಫ್ನ ಎರಡು ಡೈಮೆನ್ಷನ್ ಅಲ್ಲಿ ನೋಡ್ಬೋದು. ಇದರ್ ವಿ ಕ್ಯಾನ್ ಸಿ ಇಟ್ ಆಸ್ ಎ ಕ್ರಿಯೇಟಿವ್ ಮೋಡ್, ಆರ್ ಎಲ್ಸ್ ವಿ ಕ್ಯಾನ್ ಗೋ ಇಟ್ ಫಾರ್ ಅ ಸರ್ವೈವಲ್ ಮೋಡ್. ಸೊ ಹಾಗಾದ್ರೆ ಸರ್ವೈವಲ್ ಮೋಡ್ ಅಂದ್ರೆ ಏನು, ಕ್ರಿಯೇಟಿವ್ ಮೋಡ್ ಅಂದ್ರೆ ಏನು ಅಂದ್ರೆ, ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡೋದಾದ್ರೆ, ಮನುಷ್ಯನ ಸೂಪರ್ ಪವರ್ ಇದೆಯಲ್ಲ, ದಟ್ ಈಸ್ ಇಮ್ಯಾಜಿನೇಷನ್. ಸೊ ಯಾವಾಗ ನಾವು ಇಮ್ಯಾಜಿನೇಷನ್ ಪವರ್ನ ಯೂಸ್ ಮಾಡ್ತೀವಿ, ಆವಾಗಲೇ ನಾವೇನಾದರೂ ಹೊಸದನ್ನ ಕ್ರಿಯೇಟ್ ಮಾಡೋಕ್ಕಾಗತ್ತೆ. ಈ ಸರ್ವೈವಲ್ ಇನ್ಸ್ಟಿಂಕ್ಟ್ ಅಂತ ಇದೆಯಲ್ಲ, ದಟ್ ಈಸ್ ಆಲ್ ಸೆನ್ಸರಿ ಬೇಸ್ಡ್. ನಮಗೆ ಏನು ಕಾಣಿಸ್ತಾ ಇದೆ, ಏನು ಕೇಳಿಸ್ತಾ ಇದೆ, ಅಥವಾ ಈ ಕ್ಷಣಕ್ಕೆ ನಮಗೆ ನಮ್ಮ ಸರೌಂಡಿಂಗ್ಸ್ ಅಲ್ಲಿ ಏನು ಅನುಭವ ಆಗ್ತಾ ಇದೆ, ನಾವು ಅದನ್ನ ಮಾತ್ರನೇ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತೀವಿ, ನಾವು ಅಲ್ಲೇ ಇರ್ತೀವಿ. ಅಂದರೆ ವಿ ಆರ್ ನಾಟ್ ಏಬಲ್ ಟು ಗೋ ಟು ಹೈಯರ್ ಫ್ರೀಕ್ವೆನ್ಸಿ ಆಫ್ ಎನರ್ಜಿ ಆ್ಯಂಡ್ ಥಾಟ್ಸ್. ಸೊ ಯಾವುದೇ ತರಹದ ರಿಯಾಲಿಟಿ ನಾವು ಕ್ರಿಯೇಟ್ ಮಾಡಬೇಕು ಅಂದರೆ ನಮ್ಮ ಥಾಟ್ಸ್ ಮತ್ತು ಫೀಲಿಂಗ್ಸು ಹೈಯರ್ ಫ್ರೀಕ್ವೆನ್ಸಿಲಿ ವೈಬ್ರೇಟ್ ಆಗಬೇಕು. ಸೊ ಅದಕ್ಕೇ ಯಾವಾಗಲೂ ಹ್ಯಾಪಿ ಪೀಪಲ್ ಇರ್ತಾರಲ್ಲ, ಅವ್ರ ಫೀಲಿಂಗ್ಸ್ ಹೆಂಗಿರುತ್ತೆ, ದೇ ಆರ್ ಆಲ್ವೇಸ್ ಫುಲ್ ಆಫ್ ಲವ್, ಹೋಪ್, ಕೈಂಡ್ನೆಸ್, ಪೀಸ್. ಈ ಥರ ಇರುವಾಗ ಇಟ್ಸ್ ಎ ಹೈ ಫ್ರೀಕ್ವೆನ್ಸಿ ಎನರ್ಜಿ ವಿಚ್ ವಿಲ್ ಬ್ರಿಂಗ್ ಬ್ಯಾಕ್ ದ ಸೇಮ್ ಕೈಂಡ್ ಆಫ್ ರಿಯಾಲಿಟಿ, ಆ್ಯಂಡ್ ದೇ ವಿಲ್ ಆಲ್ವೇಸ್ ಬಿ ಯೂಸಿಂಗ್ ದೇರ್ ಇನ್ನರ್ ಇಮ್ಯಾಜಿನೇಷನ್ ಪವರ್. Sad people are always vibrating in a heavy frequency, low energy frequency, which will bring back the harsh realities. This is the nature law. ಸೊ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತೇಳಿ ಸಾಕಷ್ಟು ಇನ್ಫಾರ್ಮೇಶನ್ ನಾನು ಆಲ್ರೆಡಿ ಕೆಲವು ವಿಡಿಯೋಸ್ಗಳಲ್ಲಿ ಕೊಟ್ಟಿದ್ದೀನಿ. ಸೊ ಯು ಕ್ಯಾನ್ ಗೋ ಬ್ಯಾಕ್ ಆ್ಯಂಡ್ ರೆಫರ್ ಟು ದೋಸ್ ವಿಡಿಯೋಸ್. ಈ ಕ್ರಿಯೇಟಿವ್ ಪ್ಲೇನ್, ಸರ್ವೈವಲ್ ಪ್ಲೇನ್ ಅಂದರೆ ಏನು ಅಂತ ನಾನು ಫರ್ದರ್ ಡೀಟೇಲ್ ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಒಂದೇ ವಿಡಿಯೋದಲ್ಲೆಲ್ಲ ಸೇರಿಸ್ಬಿಟ್ರೆ ನೀವು ಯಾರು ವಿಡಿಯೋಗಳೇ ನೋಡ್ತಾ ಇಲ್ಲ. ಸೊ 2-3 ನಿಮಿಷಕ್ಕೆಲ್ಲ ಕಟ್ಟಾಗಿ ಹೋಗ್ಬಿಟ್ರೆ ಅದು ಇನ್ಫಾರ್ಮೇಶನ್ ಫುಲ್ ಓದಂಗೂ ಆಗಲ್ಲ.
ಅದಕ್ಕೆ ಐ ವಾಂಟ್ ಟು ಮೇಕ್ ಶ್ಯೂರ್ ಫ್ಯೂಚರ್ ವೀಡಿಯೋಸ್ನ ಆದಷ್ಟು ಶಾರ್ಟ್ ಡ್ಯೂರೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹೋಪ್ಫುಲಿ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಕೀಪ್ ಲುಕಿಂಗ್ ಔಟ್ ಫಾರ್ ದ ನೆಕ್ಸ್ಟ್ ಪಾರ್ಟ್ ಆಫ್ ದಿಸ್ ವಿಡಿಯೋ. ಓಕೆ, ಥ್ಯಾಂಕ್ ಯು ಸೊ ಮಚ್ ಫಾರ್ ಯರ್ ಟೈಮ್. Until then, take care. Bye bye.